ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರು ನೋಡಿ, ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ಈಗ ಪತ್ತೆನೇ ಇಲ್ಲ. ಎಲ್ಲಿ ಹೋಗಿಬಿಟ್ರು ಹಾಗಾದರೆ ರಕ್ಷಿತ್ ಶೆಟ್ಟಿ? ನೋಡಿ, ಅವರ ಅಭಿಮಾನಿಗಳ ಆರೋಪ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಿಜ. ಈಗ ಸಿಂಪಲ್ ಸ್ಟಾರ್ ಮತ್ತೆ ಯಾವಾಗ ಬೆಳ್ಳಿ ತೆರೆಯ ಮೇಲೆ ಬರ್ತಾರೆ, ಎಲ್ಲಿ ಹೋಗಿಬಿಟ್ರು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಟ್ ಈಗಿರುವಾಗಲೇ ಅವರ ಒಂದು ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಏನು ಪೋಸ್ಟ್ ಅಂತ ನೀವು ಕೇಳಿರ್ಬೋದು. ಅದರಲ್ಲೂ ಕೂಡ ಚಾರ್ಲಿ 777 ಅಂತಕ್ಕಂಥ ಒಂದು ಮೂವಿ ನೇಮ್ ಅಂತ ನೀವು ಕೇಳಿರ್ಬೋದು. ಅದು ಲಾಸ್ಟ್ ಟೈಮ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಚಾರ್ಲಿ 777 ಒಂದು ನಾಯಿಗೆ ನಿಯತ್ತು ಅನ್ನೋದು ಹೇಗಿರುತ್ತೆ, ಮನುಷ್ಯನಲ್ಲಿ ನಿಯತ್ತು ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ನೋಡಿ, ಈಗ ನಟ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಕೂಡ ಮಾಡಿ. ನೋಡಿ ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ ಈಗ ರಿಷಬ್ ಶೆಟ್ಟಿ ಕಾಂತಾರ ಮೂವಿ ಮಾಡಿದ್ಮೇಲೆ ರಕ್ಷಿತ್ ಶೆಟ್ಟಿ ಅವರು ಈಗ ಕಳೆದು ಹೋದ್ರ. ನೋಡಿ, ಯಾಕೆ ಅಂತಂದರೆ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಇಬ್ಬರು ಒಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವ್ರು. ನೋಡಿ, ಮೊದಲೇ ನಟನೆಯಲ್ಲಿ ಆಸಕ್ತಿಯನ್ನು ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಕೂಡ ಆಸಕ್ತಿಯನ್ನು ವಹಿಸಿದಂಥವ್ರು. ಬಟ್ ಜೊತೆಗೆ ರಕ್ಷಿತ್ ಶೆಟ್ಟಿನೂ ಕೂಡ ಬಂದರು ಅದೇ ಟೈಮಿಗೆ. ನಾನು ಕೂಡ ಯಾಕೆ ಹೀರೋ ಆಗಬಾರ್ದು ಅಂತ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಮೊದಲು ಬಂದಿದ್ದು ತುಘಲಕ್ ಅನ್ನೋ ಸಿನಿಮಾ ಮೂಲಕ ಎಷ್ಟೋ ಕಳ್ಕೊಂಡಿದ್ರು. ನೋಡಿ, ಸಿನಿಮಾ ಫ್ಲಾಪ್ ಆದ ತಕ್ಷಣ ಕಳ್ಕೊಂಡು ಮತ್ತೆ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಹಿಟ್ಟಾಗ್ತಾರೆ. ಹಿಟ್ಟಾಗಿ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿಗೂ ಕೂಡ ಒಂದು ಎಂಗೇಜ್ಮೆಂಟ್ ಅನ್ನೋದಾಗುತ್ತೆ, ಲವ್ ಅನ್ನೋದು ಬೆಳೆಯುತ್ತೆ, ಮತ್ತೆ ತಿರ್ಗಾ ಬ್ರೇಕಪ್ ಆಗುತ್ತೆ, ಮತ್ತೆ ತಿರ್ಗಾ ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ ರಕ್ಷಿತ್ ಶೆಟ್ಟಿ ಅವರು. ಬಟ್ ಈಗ ಹೋಗ್ತಾ ಎಲ್ಲಿ ಹೋಗಿಬಿಟ್ರು ರಕ್ಷಿತ್ ಶೆಟ್ಟಿ ಅವರು? ಹಾಗಾದರೆ ನೋಡಿ, ಸ್ಯಾಂಡಲ್ವುಡ್ನ ಯುವ ಸಿನಿ ಪ್ರೇಮಿಗಳ ಫೇವ್ರೆಟ್ ಆ್ಯಕ್ಟರು, ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ತುಂಬ ನಮ್ಮ ಯುವತಿಯರನ್ನೆಲ್ಲ ಕ್ರಶ್ ಆಗ್ತಾರೆ. ಆ ಟೈಮಲ್ಲೇ ತುಂಬ ಒಂಥರ ಗುಳಿಕೆನೇ ಇರ್ತಕ್ಕಂಥ, ನಮ್ಮ ಹುಡುಗರಲ್ಲೇ ಗುಳಿಕೆನೇ ಇರ್ತಕ್ಕಂಥದ್ದು ದಿಗಂತಕ್ಕೆ ಬಿಟ್ಟರೆ ರಕ್ಷಿತ್ ಶೆಟ್ಟಿಯವ್ರಿಗೂ ಕೂಡ ಇದೆ. ಆ ರೀತಿ ಹಲವು ಸಿನಿಮಾಗಳ ಮೂಲಕ ಒಂದು ಚಪ್ಪಾಳೆ ಗಿಟ್ಟಿಸ್ಕೊಳ್ತಾರೆ. ಸಪ್ತ ಸಾಗರದಾಚೆ ಎಲ್ಲೋ ಒಂದು ಸಿನಿಮಾ ಮೂಲಕ ಕೂಡ ಯುವಕರ ಒಂದು ಫೇವ್ರೇಟ್ ಆಗ್ತಾರೆ. ಬಟ್ ಇಲ್ಲ ಅಂತಲ್ಲ. ಬಟ್ ಆದರೆ ಈಗ ಎಲ್ಲಿ ಹೋಗ್ತಾ ಇದ್ದಾರೆ ಅವರು, ಎಲ್ಲಿ ಏನು ಸಿನಿಮಾ ಮಾಡ್ತಾ ಇದ್ದಾರೆ, ಅವರ ಮುಂದಿನ ಪ್ಲ್ಯಾನ್ ಏನು ಅಂತಕ್ಕಂಥದ್ದೇ ಗೊತ್ತಿಲ್ಲ ನಮ್ಮ ಎಷ್ಟೋ ಯುವಕರಿಗೆ, ಎಷ್ಟೋ ಫ್ಯಾನ್ಸ್ಗಳಿಗೆ. ನೋಡಿ, ತಮ್ಮ ನಿರ್ದೇಶನ ಹಾಗೂ ನಟನೆ ಮೂಲಕನೇ ಸದ್ದು ಮಾಡಿದ ರಕ್ಷಿತ್ ಶೆಟ್ಟಿ ಈಗ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಶೆಟ್ರೆ, ಬೇಗ ವಾಪಸ್ ಬನ್ನಿ, ದಯವಿಟ್ಟು ನಿಮ್ಮ ಕಮ್ ಬ್ಯಾಕ್ ಸೂಪರ್ ಆಗಿರಬೇಕು ಅಂತ ತುಂಬ ಕರಿತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳ್ಬೋದು. ತುಂಬ ಕಾಮೆಂಟ್ ಮಾಡ್ತಾ ಇದ್ದಾರೆ ಜನ. ಎಲ್ಲರೂ ಕೂಡ ನಟನೆ ಸಿನಿಮಾ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲಿದ್ದೀರಾ ದಯವಿಟ್ಟು? ಈಗ ನೋಡಿ, ರಿಷಬ್ ಶೆಟ್ಟಿಯವರ ಒಂದು ಕಾಂತಾರ ಮೂವಿ 2020-21 ತುಂಬ ದೊಡ್ಡ ಸದ್ದು ಮಾಡ್ತು. ತಿರ್ಗಾ ಈಗಲೂ ಕೂಡ ಅಷ್ಟೇ, ಈಗ ಕಾಂತಾರ 2 ಚಾಪ್ಟರ್ 2 ಅದು ಕೂಡ ಒಳ್ಳೆ ಸದ್ದನ್ನು ಮಾಡ್ತು. KGF ಕೂಡ ಒಳ್ಳೆ ಹಿಟ್ಟಾಯಿತು. ಬಟ್ ಈ ಸಿನಿಮಾಗಳೆಲ್ಲ ಇಟ್ಟಾದ ಮೇಲೆ ರಿಷಬ್ ಶೆಟ್ಟಿ ಬೆಳೆದುಬಿಟ್ರು, ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದುಬಿಟ್ರು, ಒಂದು ಅಡ್ವರ್ಟೈಸ್ಮೆಂಟ್ ಲೆವೆಲ್ಗೆ ಬೆಳೆದುಬಿಟ್ಟಿದ್ದಾರೆ. ಬಟ್ ರಕ್ಷಿತ್ ಶೆಟ್ಟಿಯವರು ಬೆಳಿಲಿಲ್ವಾ ಅಂತಂದು ಕೂಡ ನಿಮಗೆ ಏನೋ ಅಂತ ಅನಿಸ್ಬೋದು, ಅಭಿಮಾನಿಗಳಿಗೆಲ್ಲ ಹಂಗೆ ಅನ್ನಿಸ್ತಾ ಇರ್ಬೋದು. ಬಟ್ ರಕ್ಷಿತ್ ಶೆಟ್ಟಿಯವರು ಎಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವ್ರ ಸಿನಿಮಾ ಎಲ್ಲ ಬರ್ತಾ ಫ್ಲಾಪು ಆಗ್ತಾಯಿಲ್ಲ, ಈ ಕಡೆ ಫ್ಲಾಪು ಆಗ್ತಾಯಿಲ್ಲ, ಈ ಕಡೆ ಹಿಟ್ಟು ಆಗ್ತಾಯಿಲ್ಲ, ಈ ಕಡೆ 50-50 ಅನ್ನೋ ಮಟ್ಟಕ್ಕಿದೆ. ಬಟ್ ಕೆಲವ್ರಿಗೆ ಅನ್ನಿಸ್ಬೋದು, ಎಷ್ಟೋ ಜನರಿಗೆ ಅನ್ನಿಸ್ತಾ ಇರ್ತಕ್ಕಂಥ, ಕೆಲವ್ರು ಕಾಮೆಂಟ್ ಮಾಡಿರ್ತಕ್ಕಂಥ ನಾನು ಸುದ್ದಿನ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು, ಸಿನಿಮಾದಲ್ಲಿ ಹಿಟ್ಟು ಫ್ಲಾಪ್ ಅಂತಕ್ಕಂಥದ್ದು ಎಲ್ಲರಿಗೂ ಇದ್ದಿದ್ದೆ. ಯಾರಿಗೆ ತಾನೇ ಫ್ಲಾಪ್ ಇಲ್ಲ, ಯಾರಿಗೆ ತಾನೇ ಇಟ್ಟಿಲ್ಲ ಹೇಳಿ? ನೋಡಿ, ನಮ್ಮ ದರ್ಶನ್ ಸರ್ಗೂ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲೂ ಕೂಡ ಹಿಟ್ಟು ಫ್ಲಾಪ್ ಇದ್ದೇ ಇದೆ. ಸ್ಟಾರ್ಟಿಂಗ್ ಕೂಡ ಫ್ಲಾಪೇ, ಆಮೇಲೆ ಕೂಡ ಇಟ್ಟೆ. ಎಲ್ಲರಿಗೂ ಕೂಡ ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಅಷ್ಟೇ ಈ ರೀತಿ ಒಂದು ಮನೋಭಾವನೆ ಬಂದೇ ಬರುತ್ತೆ. ನಮ್ಮ ಅಭಿಮಾನಿಗಳಂತೂ ಮಾತಾಡ್ಕೊಳ್ಳೋದು ಇದೇ ರೀತಿಯೇ. ಈಗ ನೋಡಿ, ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಬರ್ತಾ ಇಲ್ಲ? ನೋಡಿ, ಈಗಿರುವಾಗಲೇ ರಕ್ಷಿತ್ ಶೆಟ್ಟಿ ಚಾರ್ಲಿ 777 ಅಂತ ಒಂದು ಮೂವಿಯನ್ನು ನೀವು ನೋಡಿರ್ಬೋದು. ಫೋಟೋ ಒಂದನ್ನು ಶೇರ್ ಮಾಡ್ಕೊಂಡಿದ್ರು ಲಾಸ್ಟ್ ಟೈಮಲ್ಲಿ. ಒಂದು ನಾಯಿಯ ಜೊತೆ ಕುಳಿತಿರ್ತಕ್ಕಂಥ ಒಂದು ಫೋಟೋ ಶೇರ್ ಮಾಡಿದ ಅವರು. ಫೋಟೋ ಜೊತೆ ಯಾವುದೇ ಕ್ಯಾಪ್ಷನ್ ಬರೋದಿಲ್ಲ. ಸದ್ಯ ಫೋಟೋಗೆ ಅಭಿಮಾನಿಗಳು ವಿಭಿನ್ನವಾಗಿ ತಮ್ಮದೇ ರೀತಿಯಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಏನಂತ ಅಂದ್ಕೊಂಡಿದ್ದಾರೆ ಅಂತ. ನೋಡಿ, ರಕ್ಷಿತ್ ಶೆಟ್ಟಿ ಅವ್ರಿಗಾಗಿ ಎಲ್ಲರೂ ಕೂಡ ಹುಡುಕ್ತಿದ್ದಾರೆ. ಈಗ ಹುಡುಕಾಟ ನಡೀತಿದೆ. ಬಟ್ ಗೆಳೆಯನ ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಅವರು ಎಲ್ಲಿದ್ದಾರೆ ನೋಡಿ. ಈಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 2 ರಿಲೀಸ್ ಆದರೂ ಕೂಡ ಅವ್ರು ಬಂದಿಲ್ಲ. ಸಿನಿಮಾ ನೋಡೋಕ್ಕೆ ಬಂದಿಲ್ಲ, ಸಿನಿಮಾಗೆ ಒಂದು ಶುಭ ಹಾರೈಕೆ ಮಾಡಿಲ್ಲ. ಎಲ್ಲಿ ಹೋದರು, ಯಾಕೆ ಎಲ್ಲೂ ಕಾಣಿಸ್ಕೊಡ್ತಾ ಇಲ್ಲ ಎಂದು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಈಗ ಈ ಒಂದು ಪ್ರಶ್ನೆ ಅಂತೂ ಎಲ್ಲರೂ ಕೂಡ ಒಂದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಒಂದು ಯೂಟ್ಯೂಬ್ ಚಾನಲ್ ಒಂದು ಇಂಟರ್ವ್ಯೂವಲ್ಲೂ ಕೂಡ ನೋಡುವಾಗ ಕೂಡ ಒಂದು ಮಾತು ಬಂತು ನೋಡಿ, ರಿಷಬ್ ಶೆಟ್ಟಿ ಅವರು ಸಂಬಂಧವಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲೋದ್ರು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ, ಈಗ ನೋಡಿ, ಈಗ ಗೆಳೆಯ ಎಲ್ಲಿದ್ದಾನೆ, ಒಂದು ಆ್ಯಂಕರಿಂಗ್ ನಿರೂಪಣೆಯನ್ನು ನಿರೂಪಕರು ಕೇಳುವಾಗ ಇದಕ್ಕೆ ಉತ್ತರಿಸಿದ ಒಂದು ರಿಷಬ್ ಶೆಟ್ಟಿ ಅವರು,
ನಾನು ಕೂಡ ಅವನನ್ನು ಹುಡುಕ್ತಾ ಇದ್ದೇನೆ, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೂರಜ್ ಕುಮಾರ್ ಯೂಟ್ಯೂಬ್ ಚಾನಲ್ ಕೂಡ ಒಂದು ಮಾತನಾಡಿದ ಒಂದು ರಕ್ಷಿತ್ ಶೆಟ್ಟಿ ಅವರು ಕೂಡ ಈಗ ಜೊತೆ ಮಾತಾಡ್ತಾ ಇದ್ದೀನಿ. ನೋಡೋಣ ಏನಂತಾರೆ ಮುಂದೆ. ರಿಷಬ್ ಶೆಟ್ಟಿ ಅವರು ಕೂಡ ಏನಂತಾರೆ ನೋಡಿ. 4 ವರ್ಷ ಆಯಿತು ಸತತ ಈಗ, ಆದರೆ ಅವರು ಕಾಣಿಸ್ತಾ ಇಲ್ಲ ಎಂದು ಅವರ ನಿರೂಪಕ ಕೂಡ ಹೇಳ್ಕೊಂಡಿದ್ರು. ರಿಷಬ್ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ರು. ಅವರು ಈಗ ಅಮೆರಿಕದಲ್ಲಿದ್ದಾರೆ, ಸ್ಕ್ರಿಪ್ಟ್ ಬರಿತಾ ಇದ್ದಾರೆ, 2 ಸ್ಕ್ರಿಪ್ಟ್ ಬರ್ಕೊಳ್ತಾ ಇದ್ದಾರೆ, ಈಗ ಫೈನಲ್ ಡ್ರಾಫ್ಟ್ ಬರಿತಾ ಇದ್ದಾರೆ ಅಂತ ಕೂಡ ಅನಿಸ್ತಾ ಇದೆ ಅಂತ ಕೂಡ ಶೂಟ್ ಮಾಡ್ಬೋದು ಅಂತ ಕೂಡ ರಿಷಬ್ ಶೆಟ್ಟಿ ಅವರು ಹೇಳ್ಕೊಂಡಿದ್ರಂತೆ. ನೋಡಿ, ರಕ್ಷಿತ್ ಶೆಟ್ಟಿ ಅವರು ಅಮೆರಿಕದಲ್ಲಿದ್ದಾರೆ, ಅಮೆರಿಕದಲ್ಲಿ ಸ್ಕ್ರಿಪ್ಟ್ ಬರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ವಿಷಯ ಬರ್ತಾ ಇದೆಯಂತೆ. ನೋಡಿ, ಆದರೂ ಕೂಡ ಒಂದು ಸಿನಿಮಾವನ್ನು ಈಗ ನೋಡಿ, ಮೊದಲು KGF ಅಂತಕ್ಕಂಥ ಸಿನಿಮಾ ಯಾವ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ಟಾಯಿತೋ ಅದಕ್ಕಿಂತ ನಾವು ಹಿಟ್ಟು ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಕೂಡ ನಮ್ಮ ಬೇರೆ ಬೇರೆ ನಟರು ಕೂಡ ಕಾಯ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಈಗ ನೋಡಿ, ನಟ ರಕ್ಷಿತ್ ಶೆಟ್ಟಿ ಅವ್ರನ್ನ ಈ ರೀತಿ ದೂಡೋದು ಒಳ್ಳೆಯದಲ್ಲ. ಅವರವರ ಒಂದು ಸಿನಿಮಾ ಲೆವೆಲ್ ಹೇಗಿರುತ್ತೆ ಅಂತಕ್ಕಂಥದ್ದು ಸಿನಿಮಾ ಇಂಡಸ್ಟ್ರಿನ ಕೂಡ ನಿರ್ಧರಿಸೋಕ್ಕಾಗಲ್ಲ. ಅವರ ಒಂದು ಬಡ್ಜೆಟ್ ಎಷ್ಟಿರುತ್ತೆ ಮತ್ತು ಅವರವರೊಂದು ಅಭಿಮಾನಿಗಳು ಯಾವ ರೀತಿ ಸಿನಿಮಾವನ್ನು ಗೆಲ್ಲಿಸ್ಕೊಡ್ತಾರೆ, ಮುಂದೆ ಸಿನಿಮಾವನ್ನು ಗೆಲ್ಲಿಸೋಕ್ಕಾಗ್ಬೋದು, ಫ್ಲಾಪ್ ಆದರೂ ಆಗ್ಬೋದು, ಸಿನಿಮಾ ಹಿಟ್ಟಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಈ ರೀತಿ ಹೋಗ್ತಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಕಲಿತಕ್ಕಂಥದ್ದು ಭಾಳ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಅಭಿಮಾನಿಗಳು ದಯವಿಟ್ಟು ಯಾರೇ ಆದರೂ ಅಷ್ಟೇ ರಕ್ಷಿತ್ ಶೆಟ್ಟಿ ಅವ್ರನ್ನ ದೂಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅವರು ಅವ್ರದ್ದೇ ಆದ ಒಂದು ತಂಡವನ್ನು ಇಟ್ಕೊಂಡು ಸಿನಿಮಾವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡಿ, ರಿಷಬ್ ಶೆಟ್ಟಿ ಅವರು ಫೇಮಸ್ ಆದರು, ರಕ್ಷಿತ್ ಶೆಟ್ಟಿ ಅವರು ಹಿಂದೆ ಹೋಗ್ಬಿಟ್ರು. ಇದನ್ನೆಲ್ಲ ದಯವಿಟ್ಟು ಮಾತಾಡಬೇಡಿ ಆ ಥರ. ನಾವಿಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರೋ ಒಂದು ಮಾತಿಷ್ಟೇ. ಎಷ್ಟೋ ಜನ ಅಭಿಮಾನಿಗಳು ಮಾತಾಡ್ತಾ ಇರ್ತಕ್ಕಂಥವ್ರು ಮಾತಾಡ್ಕೊತಕ್ಕಂಥದ್ದು ಇದೇನೆ. ರಿಷಬ್ ಶೆಟ್ಟಿ ಅವರು ಒಂಥರ ಫೇಮಸ್ ಆದಮೇಲೆ ರಕ್ಷಿತ್ ಶೆಟ್ಟಿ ಅವರು ಕಳೆದೋಗ್ಬಿಟ್ರು, ಎಲ್ಲೋ ಹೋಗಿಬಿಟ್ರು, ಯಾಕೆ ಈ ಥರ ಆಗಿಬಿಟ್ರು ರಕ್ಷಿತ್ ಶೆಟ್ಟಿ ಅವರು, ಏನಾಗ್ತಾ ಇದೆ ರಕ್ಷಿತ್ ಶೆಟ್ಟಿ ಅವ್ರಿಗೆ, ಈ ಥರ ಎಲ್ಲ ನೀವು ಏನೇನೋ ಅಂದ್ಕೊಂಡಿರ್ತೀರ. ನಿಜವಾಗ್ಲೂ ದಯವಿಟ್ಟು ಅಭಿಮಾನಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿದೆ. ಯಾಕೆಂತಂದರೆ ಅವರು ಕೂಡ ಒಂದಲ್ಲ ಒಂದಿನ ಮುಂದೆ ಬಂದೇ ಬರ್ತಾರೆ, ಮೇಲೆ ಬರ್ತಾರೆ. ಈಗಾಗಲೇ ಎಷ್ಟೋ ಫೇಮಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬೇರೆ ಬೇರೆ ಬಡ್ಜೆಟ್ ಸಿನಿಮಾಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಯಾಕೆಂತಂದರೆ ನೋಡಿ, ಅವರು ಚಿಕ್ಕ ವಯಸ್ಸಿಂದ ಕೂಡ ಬಾಲ್ಯದ ಗೆಳೆತನದಿಂದ ಬಂದಂಥವ್ರು. ಈಗಲೂ ಕೂಡ ಅಷ್ಟೇ, ಅವರ ನಡುವೆ ಒಂದು ವಿಷ ಜಂತುವನ್ನು ಹುಟ್ಟಾಕೋದಕ್ಕೆ ಟ್ರೈ ಮಾಡಬೇಡಿ, ವಿಷ ಬೀಜವನ್ನು ಬಿತ್ತೋದಕ್ಕೆ ಟ್ರೈ ಮಾಡಬೇಡಿ ಯಾರು ಕೂಡ. ದಯವಿಟ್ಟು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು ಇದೇನೇ. ಯಾಕೆಂತಂದರೆ ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂಡ ದೊಡ್ಡ ಸಿನಿಮಾಗಳನ್ನ ಬಜೆಟ್ನ ಹುಡುಕಿ ದೊಡ್ಡ ಸಿನಿಮಾ ಮಾಡಲು ಹೊರಟಿದ್ದಾರೆ. ಈಗಾಗಲೇ ನೋಡಿ, ನಿಮ್ಗಾಗಲೇ ತಿಳಿಸ್ಕೊಟ್ಟಂಗೆ ಅಮೆರಿಕದಲ್ಲಿ ಕೂಡ ಸ್ಕ್ರಿಪ್ಟ್ ಬರಿಕೊಂಡು ಅಮೆರಿಕದಲ್ಲೇ ರೆಡಿ ಆಗ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅಂತ ಕೂಡ ಕೇಳಿಬಂತು. ಬಟ್ ನೋಡೋಣ ಮುಂದೆ ಏನಾಗುತ್ತೆ. ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಿಂದೆ ಎಲ್ಲ ಇನ್ನು ಯಾವ ಸಿನಿಮಾಗೆ ರೆಡಿ ಮಾಡ್ಕೋತಾ ಇದ್ದಾರೆ, ಮುಂದೆ ಇನ್ನು ಯಾವ ಸಿನಿಮಾ ಬರುತ್ತೆ, ಅವ್ರದ್ದು ಟೈಟಲ್ ಎಲ್ಲ ಯಾವ ರೀತಿ ಬಿಡ್ತಾರೆ, ಏನು ಬಿಡ್ತಾರೆ, ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರ ಒಂದು ಸಂಬಂಧ ಹೇಗಿದೆ, ಅದರ ಮಧ್ಯೆ ಕೂಡ ರಾಜ್ಬಿ ಶೆಟ್ಟಿ ಅವರು ಕೂಡ ಈಗ ಹೊಸದಾಗಿ ಬರ್ತಾ ಇದ್ದಾರೆ. ಬಟ್ ಅವರು ಕೂಡ ಹಿಂದೆ ಎಲ್ಲ ಹಿಸ್ಟ್ರಿ ಹೇಗಿತ್ತು ಎಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಒಬ್ಬ ನಾಯಕ ನಟರು ಕೂಡ ಈಗೆಲ್ಲ ಮುಂದೆ ಬರ್ತಾರೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳು ಇದ್ದಾವೆ. ಬಟ್ ಇಲ್ಲ ಅಂತಲ್ಲ, ನಾವು ಅವರ ಒಂದು ಲೆವೆಲ್ ಏನಿದೆ, ಲೆವೆಲ್ ಅನ್ನೋದಕ್ಕಿಂತ ಅವರ ಒಂದು ಆ್ಯಕ್ಟಿಂಗ್, ನಟನೆ ಹೇಗಿದೆ ಅನ್ನೋದನ್ನ ನೋಡಬೇಕು ಇಲ್ಲಿ ಅಷ್ಟೇ. ಕೆಲವರು ನಟನೆಯನ್ನು ನೋಡ್ತಾರೆ, ಕೆಲವರು ಫ್ಯಾನ್ಸ್ಗಳು ಅವರ ಒಂದು ವರ್ತನೆಯನ್ನು ನೋಡ್ತಾರೆ. ಈಗ ನೋಡಿ, ಎಷ್ಟು ವರ್ಷ ಆಯಿತು, ಇನ್ನೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಬಟ್ ಏನು ಮಾಡ್ತಾ ಇಲ್ಲ, ಈಗ ಏನು ಮಾಡ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅವರು ಅಂತ ಕಳೆದೋಗ್ಬಿಟ್ರು ಅಂತ ಕೂಡ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲೋ ಸಿನಿಮಾ ಇಂಡಸ್ಟ್ರಿಯನ್ನೇ ಮರ್ತು ಬಿಟ್ಟರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ಅಂತ ಅಂದ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೋಡೋಣ, ಸಿನಿಮಾ ಇಂಡಸ್ಟ್ರಿಯನ್ನು ಮರೆಯೋದಕ್ಕಂತೂ ಹೋಗಲ್ಲ ಅವರು, ಅಲ್ಲಿವರೆಗೂ ಹೋಗಲ್ಲ. ನೋಡಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಸಿಗಬೇಕು ಅಂತ ಕೂಡ ಬಂದಿರತಕ್ಕಂಥವ್ರು ಅವರು ಕೂಡ ಒಬ್ಬರು, ಇಲ್ಲ ಅಂತಲ್ಲ. ನೋಡಿ, ಅದರಲ್ಲೂ ಕೂಡ ಹಿಂದೆ ಎಲ್ಲ ಮಾಡಿರ್ತಕ್ಕಂಥ ಅವರ ಒಂದು ಸಾಧನೆ ಮೂವಿಗಳೆಲ್ಲ ಏನಿದೆ, ತುಂಬ ದೊಡ್ಡ ಸಿನಿಮಾಗಳು ದೊಡ್ಡ ಬಡ್ಜೆಟಲ್ಲೇ ಮಾಡಿದ್ದಾರೆ. ಬಟ್ ಇನ್ನು ಮುಂದಕ್ಕೂ ಮಾಡ್ತಾರೆ. ಮುಂದಿನ ಎಪಿಸೋಡಲ್ಲೇ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.